ಕೇವಲ ಬಿಜೆಪಿ ಪಾಳ್ಯದಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಕ್ಷಣದಿಂದ ಕ್ಷಣಕ್ಕೂ ಕೂಡ ಇದರ ಕಾವು ಉಲ್ಬಣವಾಗ್ತಾ ಇದೆ. ಇವತ್ತು ತೆರವಾಗಿರ್ತಕ್ಕಂಥ ಬಾಗಲಕೋಟೆ ಮತ್ತು ದಾವಣಗೆರೆಯ ಆ ಎರಡು ಕ್ಷೇತ್ರಗಳಿಗೋಸ್ಕರ ಸುರ್ಜೇವಾಲಾರವರು ಡಿಸೈಡ್ ಮಾಡೋದಕ್ಕೆ ನಾಳೆ ಫೈನಲ್ ಮೀಟಿಂಗ್ಗೋಸ್ಕರ ಕರ್ನಾಟಕಕ್ಕೆ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಂಗಳೂರಿಗೆ ಸುರ್ಜೇವಾಲಾ ಆಗಮಿಸಲಿದ್ದಾರಂತೆ. ಓಕೆ, ಇಂಟ್ರೆಸ್ಟಿಂಗ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾರೆ. ಸಚಿವ ಸ್ಥಾನದ ವಿಚಾರವಾಗಿ ಶಾಸಕರ ಸರಣಿ ಸಭೆಯನ್ನು ಕೂಡ ಮಾಡಲಾಗುತ್ತೆ. ಸಂಪುಟ ಪುನರ್ರಚನೆಯ ಬಗ್ಗೆ ಕೂಡ ನಾಳೆ ಚರ್ಚೆಯನ್ನು ಮಾಡಲಾಗುತ್ತೆ. ಇನ್ನು ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರಂತೆ ಹಿರಿಯ ಶಾಸಕರು. ಈ ಬಗ್ಗೆ ಕೆಲ ಶಾಸಕರ ಭೇಟಿ ಮಾಡಲಿರುವಂಥ ಸುರ್ಜೇವಾಲಾ ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರಂತೆ ಶಾಸಕರು. ಜೊತೆಗೆ ಸುರ್ಜೇವಾಲಾರವರು ಮಾತನ್ನ ಆಡಲಿದ್ದಾರೆ. ಸಚಿವ ಸಂಪುಟನೇ ವಿಸ್ತರಣೆ ಮಾಡಬೇಕು ಮಾಡ್ತಾ ಇಲ್ಲ, ಹಿಂಗೆಲ್ಲ ಬಹಳ ಸುಮಾರು 6-7 ತಿಂಗಳಿಂದ ಏನು ಕೂಗುಗಳಿತ್ತು ನೋಡಿ. ಅದ್ರ ಜೊತೆಯಲ್ಲಿ DKಶಿ ಅವರು ಕೂಡ ಇತ್ತೀಚೆಗೆ ಹೇಳಿಕೆಗಳನ್ನು ಕೊಟ್ಟರು. ಹೊಸಬರು ಬರಬೇಕಪ್ಪ, ನಾವು ಹಳಬ್ರೆ ಇತ್ಕೊಂಡು ಎಷ್ಟು ದಿನ ಅಂತ ಮುಂದುವರಿಲಿ, ಹೊಸಬ್ರು ಬರ್ಬೇಕಂತೆಲ್ಲ ಹೇಳಿದ್ರು. ಅದರ ಒಳ ಮರ್ಮ ಏನಿದೆ ಅಂತ ಸಾಧಾರಣ ರಾಜಕೀಯವನ್ನು ಅರಿತವರಿಗೆ ಗೊತ್ತಾಗುತ್ತೆ. ಇದೀಗ ಸುರ್ಜೇವಾಲಾರವರು ನಾಳೆ ಬರ್ತಾ ಇರುವಂಥದ್ದು ಕರ್ನಾಟಕಕ್ಕೆ ಬಹಳ ಕುತೂಹಲವನ್ನ ಕೆರಳಿಸಿದೆ. ಮೇಲ್ನೋಟಕ್ಕೆ ನೋಡೋದಾದ್ರೆ ಇದು ಏನು ಉಪಚುನಾವಣೆಯ ಟಿಕೆಟ್ ಅನ್ನ ಫೈನಲ್ ಮಾಡೋದಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಷ್ಟು ಮಾತ್ರನಾ ಅಥವಾ ಒಳಗಿನ ಮತ್ತಿಷ್ಟು ಚರ್ಚೆಗಳಾಗುತ್ತಾ ಅಥವಾ ಕ್ಯಾಬಿನೆಟ್ ವಿಸ್ತರಣೆ ಅನ್ನುವಂಥ ದೊಡ್ಡ ಮಟ್ಟದ ಕೂಗಿ ಏನು ಮೊದಲಿಂದಲೂ ಕೇಳಿ ಬರ್ತಾ ಇತ್ತು, ಅದಾಗುವಂಥ ಸಾಧ್ಯತೆಗಳಿವೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ.